ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಪಾರ್ಟ್ 1 ಫ್ಲವರ್ ಶೋದು ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೇನೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ಲವರ್ ಶೋ ಆದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಆಹಾರ ಮೇಳಗೆ. ಆಹಾರ ಮೇಳದಲ್ಲಿ ನಾವು ಹೋದಾಗ 4:15 ಆಗಿತ್ತು. ಫ್ಲವರ್ ಶೋ ಎಲ್ಲ ಓಡಾಡ್ಕೊಂಡು ತಿರುಗಾಡ್ಕೊಂಡು ಹೋದಾಗ 4:15 ಆಗಿತ್ತು. ಎಂಟ್ರೆನ್ಸ್ ಅಲ್ಲೇ ಜೋಳ ಇತ್ತು, ಹೊಟ್ಟೆ ಫುಲ್ ಹಸ್ತೋಗ ಇದ್ರಿಂದ ಜೋಳ ತಗೊಂಡ್ವಿ ಫಸ್ಟ್. ಆಮೇಲೆ ಏನಾದ್ರು ಒಂದು ಆರ್ಡರ್ ಮಾಡಿದ್ರೆ ಆಯ್ತು ಅಂತ. ನಾನ್ ವೆಜ್ ಎಲ್ಲ ಒಂದ್ ಸೈಡ್, ವೆಜ್ ಎಲ್ಲ ಒಂದ್ ಸೈಡ್ ಇದೆ. ನಾವು ಫಸ್ಟ್ ಹೋಗಿದ್ದು ವೆಜ್ಗೆ, ಬಿಕಾಸ್ ನಾನ್ ವೆಜ್ ಅಂತ ನನ್ನ ಹಸ್ಬೆಂಡ್ ವೆಜ್ ಹತ್ರನೇ ಕರ್ಕೊಂಡು ಹೋದ್ರು. ಜೋಳನ ಅವರು ಟೇಸ್ಟ್ ಮಾಡ್ತಾ ಇದಾರೆ ಇಲ್ಲಿ. ಅವ್ರು ನಾನ್ ವೆಜ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಹೋಗ್ಲಿಲ್ಲ. ಅವರು ವೆಜ್ಗೆನೆ ಬಂದ್ರು. ವೆಜ್ ಅಲ್ಲೇ ಟೇಸ್ಟ್ ಮಾಡೋಣ, ಇನ್ನು ನೀನ್ ಆ ಕಡೆ ನಾನು ಈ ಕಡೆ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆಗೆ ಹೋದ್ವಿ. ಫಸ್ಟ್ ಬೆಣ್ಣೆ ದೋಸೆನೂ ಆರ್ಡರ್ ಮಾಡ್ಬಿಟ್ಟು ಅಲ್ಲಿ ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ತುಂಬಾ ಕ್ರೌಡ್ ಇತ್ತು, ಎಲ್ಲಿ ನೋಡಿದ್ರು ಜನಗಳಿತ್ತು. ಆರ್ಡರ್ ಮಾಡಿದ್ದು ಬೆಣ್ಣೆ ದೋಸೆ, ಫಸ್ಟ್ ಬಂದಿದ್ದು ಆದ್ರೆ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಚೆನ್ನಾಗಿತ್ತು. ನಾನು ಇವತ್ತೇ ಫಸ್ಟ್ ತಿಂದಿದ್ದು ಅದನ್ನು. ಮಶ್ರೂಮ್ ಬಿರಿಯಾನಿ ನಾನು ಎಲ್ಲೂ ತಿಂದಿರ್ಲಿಲ್ಲ, ಅಲ್ಲೇ ತಿಂದಿದ್ದು. ಚೆನ್ನಾಗಿತ್ತು ಮಶ್ರೂಮ್ ಬಿರಿಯಾನಿ. ಅದಾದ್ಮೇಲೆ ನೀವ್ ಯಾರು ಏನಾರು ತಿನ್ನಿ, ನಾನ್ ಮಾತ್ರ ಕ್ಯಾಂಡಿ ತಿಂತೀನಿ ಅಂತ ನನ್ನ ಚಿಕ್ಕ ಮಗಳು ಕ್ಯಾಂಡಿ ತಿಂತಾ ಇದ್ಲು. ಅವಳು ಅದನ್ನೆಲ್ಲ ನಂಗೆ ಬೇಡ ಬೇಡ ಅಂತೇಳಿ ಏನು ತಿನ್ಲಿಲ್ಲ. ಬೆಣ್ಣೆ ದೋಸೆ ಮಾತ್ರ ಕೈ ಹಿಡಿಯಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಟ್ಟೋಗ್ತಾ ಇತ್ತು. ಆದ್ರೂ ಅದೊಂಥರ ಚೆನ್ನಾಗಿತ್ತು. ಕಾಯಿ ಮಾತ್ರ ಚಟ್ನಿಗೆ ಅರ್ಧಂಬರ್ಧ ಆಡ್ಸಿ ಇಟ್ಟಿದ್ರು. ಒಳಗಡೆ ತೆಗೆದು ತೋರ್ಸು ಅಂತ ನನ್ನ ಮಗಳು ಎತ್ತಿ ತೋರಿಸ್ತಾ ಇದ್ಲು ದೋಸೆನ. ಒಳಗಡೆ ಎಲ್ಲ ಫುಲ್ ಖಾರ ಹಾಕಿ ಕೊಟ್ಟಿದ್ರು, ಚೆನ್ನಾಗಿತ್ತು. ಅದಾದ್ಮೇಲೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಎಲ್ಲೆಲ್ಲೂ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ ಆ ತರ. ಬಟ್ ಇದು ಜಾತ್ರೆ ಅಲ್ಲ, ಆಹಾರ ಮೇಳ. ಅದ್ರಲ್ಲೇ ಫುಲ್ ಜನ. ಇರೋದೇನಿಕೆ, ಸಂಪಾದನೆ ಮಾಡೋದೇನಿಕೆ, ತಿನ್ನೋದ್ ತಾನೆ, ಅದಕ್ಕೆ ಸಲುವಾಗೆ ತಾನೇ ಇರೋದು. ಸೊ ತಿನ್ನಕ್ಕೆ ಬದುಕಿರ್ಬೇಕು ಅಂತ ಏನಲ್ಲ, ಬದುಕಕ್ ಸಲುವಾಗಾರು ತಿನ್ಬೇಕು ತಾನೆ. ಅದಾದ್ಮೇಲೆ ನಮ್ಮ ಮನೆಯವ್ರು ಸೋಡಾ ತಗೊಂಡ್ರು. ಅವ್ರಿಗೆ ಸೋಡಾ ಅಂದ್ರೆ ಅದೇನ್ ಇಷ್ಟನೋ, ಎಲ್ಲೋದ್ರು ಸೋಡಾ ಕುಡಿತಿರ್ತಾರೆ. ನಾನು ಫುಲ್ ಪುಳಿಯೋಗರೆ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ಅವರು ಮಿಕ್ಸ್ ತಗೊಂಡ್ ಬಂದಿದ್ರು. ಆದ್ರೆ ಆಮೇಲೆ ಅನ್ನಿಸ್ತು ಮಿಕ್ಸ್ ತಗೊಬಂದಿದ್ದೆ ಚೆನ್ನಾಗಿತ್ತು ಅಂತ. ಯಾಕೆಂದ್ರೆ ಸಕ್ಕರೆ ಪೊಂಗಲ್ ಅಂತೂ ಬಾಯಿಗಿಟ್ರೇನೆ ಕರ್ಗೋಗ್ತಾ ಇತ್ತು. ಪುಳಿಯೋಗರೆಗಿಂತನೂ ಒಂದ್ ಕೈ ಮೇಲಾಗಿತ್ತು. ಮೇಲ್ಕೋಟೆ ಪುಳಿಯೋಗರೆ ಇದು, ಅದಕ್ಕಿಂತನೂ ಸಕ್ಕರೆ ಪೊಂಗಲ್ ಒಬ್ಬ ಸೂಪರ್ ಆಗಿತ್ತು. ಪಾರ್ಸಲ್ ಬೇರೆ ತಗೊಳ್ಳೋಣ ಅಂತಿದ್ರು ನಮ್ಮ ಮನೆಯವರು. ನನ್ ಚಿಕ್ಕ ಮಗಳಿಗೆ ಇದಿಷ್ಟ, ಅವ್ರು ತಗೊಂಡ್ರು. ಬಟ್ ಬರೀ ಉಪ್ಪಾಗ್ಬಿಟ್ಟಿತ್ತು. ಯಾಕೋ ನಾವು ತಿಂದಿದ್ರಲ್ಲೆಲ್ಲ ಜಾಸ್ತಿ ಅಂದ್ರೆ ಅದೇನೆ ಉಪ್ಪಾಗ್ಬಿಟ್ಟಿತ್ತು. ವೇಸ್ಟ್ ಅನ್ಸಿದ್ದು ಅದೊಂದೇನೆ. ಅದಾದ್ಮೇಲೆ ನಮ್ಮ ಮನೆಯವರು ಜೋಳದ ರೊಟ್ಟಿ ತಗೊಂಡ್ ಬಂದ್ರು. ನಾನು ಅಕ್ಕಿ ರೊಟ್ಟಿ ಹೇಳ್ದೆ. ಅವ್ರು ಜೋಳದ ರೊಟ್ಟಿ ಟೇಸ್ಟ್ ಮಾಡಿಲ್ವಲ್ಲ, ಟೇಸ್ಟ್ ಮಾಡೋಣ, ಅಕ್ಕಿ ರೊಟ್ಟಿ ಏನ್ ಯಾವಾಗ್ಲೂ ಮಾಡ್ತಿರ್ಬೋದು ಅಂತ ಹೇಳಿ ತಗೊಂಡ್ ಬಂದ್ರು. ಅದಕ್ಕೆ 3 ತರ ಕೊಟ್ಟಿದ್ರು. ಒಂದು ಅರ್ಮೆಂಟ್ಸ್ ಖಾರ ಡ್ರೈ, ಅದು ನೀರ್ ಹಾಕಿರ್ಲಿಲ್ಲ. ಇನ್ನೊಂದಕ್ಕೆ ಅದು ಬದನೆಕಾಯಿ ಎಣ್ಗಾಯಿ, ಇನ್ನೊಂದು ಕಾಳು ಕೊಟ್ಟಿದ್ರು. ಚೆನ್ನಾಗಿತ್ತು ಅದುವೆ, ಬಟ್ ನಮ್ಮ ಇದ್ರಷ್ಟು ಚೆನ್ನಾಗಿರ್ಲಿಲ್ಲ ರೊಟ್ಟಿಯಷ್ಟು. ಅದಾದ್ಮೇಲೆ ಕೇಕ್ ತಗೊಳ್ಳೋಣ ಅಂತ ಹೋದ್ರೆ ಅಮ್ಮ ತಾಯಿ ಅವಳು ಅರ್ಧ ಗಂಟೆ ವೇಟ್ಸ್ ಮಾಡಿಸಿದ್ಲು ನನ್ಗೆ ಇದಿಷ್ಟು ಕೇಕ್ ಕೊಡೋಕೆ. ಅಲ್ಲಿ ಬೈಟ್ಸ್ ಹತ್ರ 3 ಬೈಟ್ಸ್ ಅಂತ ಇದು 3 ಕೇಕ್ಸ್ತು. ಅಯ್ಯೋ, ಇದಿಷ್ಟಕ್ಕೆ 120 ರೂಪಾಯಿ. ತಿಂದಿದ್ ಯಾವ್ದು ಹೊಟ್ಟೆ ಉರಿಲಿಲ್ಲ. ಇದೊಂದು ಇಷ್ಟು ಮಾತ್ರ ವೇಸ್ಟ್ ಅಂತ ಅನಿಸ್ಬಿಡ್ತು. ಟೈಮು ವೇಸ್ಟು, ಅಮೌಂಟು ವೇಸ್ಟು ಅಂತ. ಅವಳು ಚಿಕ್ಕವಳು ತಿನ್ನಕ್ ಟ್ರೈ ಮಾಡಿ ಬರ್ದೆ. ಕೊನೆಗೆ ಕೈಯಲ್ಲಿ ಎತ್ತಿ ಸ್ಪೂನ್ಗೆ ಇಟ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಮಾಡಿದ್ಲು. ಅವ್ರು ನಮ್ಮ ಮನೆಯವರು ವೇಸ್ಟ್ ಇದು, ಏನಕ್ಕೆ ಇದಿಷ್ಟು ಕಷ್ಟ ಅಮೌಂಟ್ ಕೊಟ್ಬಿಡ್ತಂದೆ ನೀನು, ವಾಪಸ್ ಬರ್ದೆ ಅಂತ ಹೇಳ್ತಿದ್ರು. ಬಟ್ ಆರ್ಡರ್ ಮಾಡ್ಬಿಟ್ಟಿದ್ನಲ್ವಾ, ಏನ್ ಮಾಡಕ್ಕಾಗತ್ತೆ. ಆಮೇಲೆ ನಾನ್ ವೆಜ್ ಅಲ್ಲೆಲ್ಲ ಜಾಸ್ತಿ ಜನನೇ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಮುಂದೆ ಜನ ಇದ್ರಷ್ಟೇ. ಇವ್ರಿಗಿದೇ ಜೀವನ ಅಲ್ವಾ. ನಾವು ಅದನ್ನೆಲ್ಲ ನೋಡಕ್ಕೆ ತಿನ್ನಕ್ಕೆ ಅಂತ ಹೋದ್ರೆ ಇವರೆಲ್ಲ ಜೀವನ ಮಾಡಕ್ಕೆ ಬರ್ತಾರೆ ಅಲ್ವಾ. ಎಷ್ಟು ಕಷ್ಟ ಇರುತ್ತೆ. ನಾವು ನಮ್ ಕಷ್ಟನೇ ಜಾಸ್ತಿ ಅಂತ ಅನ್ಕೊಂಡಿರ್ತೀವಿ, ಬಟ್ ಇವ್ರಿಗೆ ಇದ್ದಿದ್ದು ಕಷ್ಟ ಇರುತ್ತಲ್ವಾ. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.